ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನಾನಿವತ್ತು ಒಂದು ರೈಡ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಟ್ರಯಂಪ್ ಸ್ಕ್ರಾಮ್ಲರ್ 400X ಬೈಕ್ತು. ಸೊ ನನ್ನ ಹತ್ರ ಕೀ ಇದೆ. ಸೊ ವೇವ್ ಬೈಟ್ ಕೀ ಕೂಡ ನೋಡ್ಬೋದು ಇದರಲ್ಲಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ರೈಡ್ ರಿವ್ಯೂ. ಸೊ ಗಾಡಿ ಹತ್ತು ಕೂತ್ಕೊಳ್ಳೋದಕ್ಕೆ ಈಸಿಯಾಗಿದೆ. 835mm ಸೀಟ್ ಹೈಟು. ನಾನಂತೂ ಎರಡೂ ಕಾಲನ್ನ ಫ್ಲ್ಯಾಟ್ ಫುಟ್ ಮಾಡಿದ್ದೀನಿ. ನನಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ. 6 ಫೀಟ್ ಹೈಟ್ ಇದ್ದೀನಿ ನಾನು. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದು ಕೂತ್ಕೊಳ್ಳೋದಕ್ಕೆ ಕಂಫರ್ಟ್ ಹೇಗಿದೆ. ಸೊ ಸ್ವಲ್ಪ ಹೈಟ್ ಆಗಿದ್ದೀನಿ ನಾನು, ಮತ್ತು ಸ್ವಲ್ಪ ಅಪ್ರೈಟ್, ನನ್ನ ಕಡೆ ರೈಡರ್ ಕಡೆ ಸ್ವಲ್ಪ ಅಪ್ರೈಟ್ ಆಗಿದೆ. ಹ್ಯಾಂಡಲ್ ಬಾರು ಚೆನ್ನಾಗಿದೆ. ಓಕೆ, ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕಾಣಿಸ್ತಾ ಇದೆ. ಓಕೆ, ಎಕ್ಸಾಸ್ಟ್ ನೋಟ್ ಕೂಡ ಇಷ್ಟ ಆಯಿತು. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಓಕೆ, ವೆಹಿಕಲ್ಸ್ ಯಾವ ಬರ್ತಾ ಇಲ್ಲ. ಓಕೆ, ಕಾರ್ನರ್ಸಲ್ಲೂ ಚೆನ್ನಾಗೇ ತೊಗೊಳ್ತು. ನನಗಂತೂ ಕಾನ್ಫಿಡೆನ್ಸ್ ಕೊಡ್ತು. ಸ್ವಲ್ಪ ಹೈಟ್ ಆಗಿದ್ದೀನಲ್ಲ, ನನಗೇನು ಅಷ್ಟು ಫೀಲ್ ಆಗಲಿಲ್ಲ. ಸೊ ಕಾರ್ನರಲ್ಲಿ ಆರಾಮಾಗಿ ಟರ್ನ್ ತೊಗೊಂಡೆ. ವೆಯ್ಟ್ ಕೂಡ ಅಷ್ಟೊಂದು ಫೀಲ್ ಆಗಲಿಲ್ಲ. ಕರ್ಬ್ ವೆಯ್ಟ್ ಬಂದು 185 kgs ಇದೆ. ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ. ವೆರಿ ಸ್ಮೂತ್ ಆ್ಯಂಡ್ ಕಂಟ್ರೋಲಬಲ್ ಬಿಕಾಸ್ ಆಫ್ ರೈಡ್ ಬೈ ವೈರ್. ಮಿಡ್ ರೇಂಜ್ ಕೂಡ ಚೆನ್ನಾಗಿದೆ. 4th ಗೇರಲ್ಲಿ ಇದ್ದೀನಿ. ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ. ಸೊ ಸ್ಲೋ ಮಾಡಿದ್ದೀನಿ. ಸೊ ಆಕ್ಸಲರೇಷನ್ ಕೊಟ್ಟರು ತಕ್ಷಣಕ್ಕೆ ಎತ್ಕೋತಾ ಇದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ 37.5 Nm ಟಾರ್ಕ್ ಹೇಗೆ ವರ್ಕ್ ಆಗ್ತಿದೆ ಅಂತ. ಹೈಯರ್ ಗೇರಲ್ಲಿ ಇದ್ರೂ ನನಗೇನು ಡೌನ್ ಶಿಫ್ಟ್ ಅಷ್ಟು ಬೇಕಾಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ 5th ಗೇರ್ 6th ಗೇರಲ್ಲಿ ಇದ್ದಾಗಲೂ ಕೂಡ ಅದೇ ಆಕ್ಸಲರೇಷನ್ ಕೊಡ್ತಾ ಇದೆ ನನಗೆ. ಸೊ ಮತ್ತೆ ಡೌನ್ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾವ ಗೇರಲ್ಲಿ ಇರ್ತೀರೋ ಅದರಲ್ಲೇ ಆರಾಮಾಗಿ ಹೋಗ್ಬಿಡ್ಬೋದು. ಹೈವೇಲು ಕೂಡ ನೀವೇನಾರ ಓವರ್ಟೇಕ್ ಮಾಡ್ತೀನಿ ಅಂದರೆ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಗೇರಲ್ಲೇ ಮೂವ್ ಮಾಡ್ಬೋದು. ಗಾಡಿದು ಇಂಜಿನ್ ಸ್ಮೂತ್ನೆಸ್ ಮತ್ತು ರಿಫೈನ್ಮೆಂಟ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಸ್ಸಿಂಗ್ ಇದೆ. ಏನು ತುಂಬ ನಮಗೆ ಸ್ಮೂತ್ ಅಂತ ಅನಿಸೋಲ್ಲ. ಬಟ್ ಇವೆಲ್ಲ ಇದ್ರೇ ಒಂದು ಗಾಡಿ ಓಡಿಸೋದಕ್ಕೆ ಫೀಲು ಮಜಾ ಕೊಡೋದು. ಅದೆಲ್ಲ ವೈಬ್ರೇಷನ್ ಇರಲೇಬೇಕು ನಮಗೆ ಗಾಡಿ ಓಡಿಸ್ಬೇಕಾದ್ರೆ. ಸೊ ನಾಟ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ನಾನು, ಹೀಟ್ ಇಶ್ಯೂಸ್. ಸೊ ಹೀಟಿಂಗು ಇಲ್ಲವೇ ಇಲ್ಲ ಅಂತಲ್ಲ, ನನಗೊಂಚೂರು ಹೀಟ್ ಫೀಲ್ ಆಗ್ತಾಯಿದೆ ಇಲ್ಲಂತೂ. ಬಟ್ ಏನಾಗುತ್ತೆ, ತಕ್ಷಣಕ್ಕೆ ಫ್ಯಾನ್ ಆನ್ ಆಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದೆ. ತಕ್ಷಣಕ್ಕೆ ಕೂಲ್ ಆಗ್ತಾ ಇದೆ. ಸೊ ಇಲ್ಲಿಗೆ ಹೀಟ್ ಆಗುತ್ತೆ. ಸೊ ಹೀಟ್ ಆದ ತಕ್ಷಣ ನನಗೆ ಫ್ಯಾನ್ದು ಆ್ಯಕ್ಚುಲಿ ಗಾಳಿ ಗೊತ್ತಾಗ್ತಿದೆ, ಫ್ಯಾನ್ದು ಸೌಂಡು. ಸೊ ಅದರಿಂದ ನನಗೆ ಇಲ್ಲಿ ಕೂಲಿಂಗ್ ಆಗ್ತಿರೋದು ಗೊತ್ತಾಗುತ್ತೆ. ಸೊ ಹೀಟ್ ಮ್ಯಾನೇಜ್ಮೆಂಟ್ ಪಕ್ಕ ಪ್ರಾಪರಾಗಿ ವರ್ಕ್ ಆಗ್ತಾ ಇದೆ ಲಿಕ್ವಿಡ್ ಕೂಲಿಂಗ್ ಇಂಜಿನಲ್ಲಿ. ಓಕೆ, ನಾನಿವಾಗ ಸಿಗ್ನಲಲ್ಲಿ ನಿಂತಿದ್ದೀನಿ. ಗಾಡಿ ವೈಬ್ರೇಷನ್ ಅಷ್ಟೊಂದೇನು ಫೀಲ್ ಆಗ್ತಾಯಿಲ್ಲ ನನಗೆ. ಸ್ವಲ್ಪ ನಾರ್ಮಲ್ ಬಸ್ಸಿಂಗ್ ಅಷ್ಟೇ ಇರೋದು. ನಂತರ ಇದರ ಸೀಟ್ ಹೈಟ್ ಬಂದು 835 mm ಸೀಟ್ ಹೈಟು. ತುಂಬ ಕಮಾಂಡಿಂಗ್ ಪೊಸಿಷನಲ್ಲಿ ಕೂತಿದ್ದೀನಿ. ಹೈಟ್ ಆಗಿದ್ದೀನಿ. ನನಗಂತೂ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಹ್ಯಾಂಡಲ್ ಬಾರು ಅಷ್ಟೇ ಸ್ವಲ್ಪ ಅಪ್ರೈಟ್ ಆಗಿದೆ ನನಗೆ. ಮತ್ತು ಕಂಫರ್ಟ್, ನನಗೆ ರೈಡಿಂಗ್ ಪೋಸ್ಚರ್ ಕೂಡ ಕಂಫರ್ಟ್ ಆಗಿದೆ. ನಂತರ ಗೇರ್ ಶಿಫ್ಟಿಂಗ್ ಬಗ್ಗೆ ಹೇಳೋದಾದರೆ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ. ಶಿಫ್ಟಿಂಗಲ್ಲಂತೂ ನನಗೇನು ತೊಂದರೆ ಇಲ್ಲ. ಯಾಕೆ ಅಂದರೆ ಇದರಲ್ಲಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಕ್ಲಚ್ಚು ಅಷ್ಟೇ ಸ್ಮೂತಾಗಿದೆ. ಸೊ ಕ್ಲಚ್ ಹಿಡ್ಕೊಂಡ ತಕ್ಷಣ ಆರಾಮಾಗಿ ಸ್ಮೂತಾಗಿ ಶಿಫ್ಟ್ ಆಗ್ತಾ ಇದೆ. ಸೊ ಬೇರೆ 350cc ಬೈಕ್ಗಳ ಥರ ಏನು ಅಷ್ಟೊಂದು ಟಕ್ ಅಂತ ಸೌಂಡು ಬರ್ತಾ ಇಲ್ಲ. ನಮಗೊಂದು ಮಾಮೂಲಿ ಮಿನಿಮಮ್ ಆಗಿ 150-200cc ಬೈಕ್ ಕೊಡಿಸಿದಾಗ ಏನೊಂದು ಸ್ಮೂತ್ನೆಸ್ ಫೀಲ್ ಆಗುತ್ತೋ ಅದೇ ಸ್ಮೂತ್ನೆಸ್ ಇದರಲ್ಲಿದೆ. ಸೊ ಹೈವೇಲಿ ಓವರ್ಟೇಕ್ ಮಾಡ್ಬೇಕಾದ್ರೆ ಗೇರ್ ಇಳಿಸೋವಂಥ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ನೀವು 6th ಗೇರಲ್ಲಿದ್ದರೂ ಆರಾಮಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟು ಬ್ರೇಕ್ಸನ್ನು ಟೆಸ್ಟ್ ಮಾಡೋಣ. ಸೊ ಬ್ರೇಕ್ಸ್ ಬಂದು ಫ್ರಂಟಲ್ಲಿ 320 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ 230 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಎರಡರಲ್ಲೂ ಡ್ಯುಯಲ್ ಚಾನಲ್ ABS ಇದೆ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಸೊ ನೆಕ್ಸ್ಟ್ ನಾವು ಇವಾಗ ಬ್ಯಾಕ್ ಸೈಡ್ ಬ್ರೇಕ್ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಹಿಂದ್ಗಡೆ ಯಾವುದು ಗಾಡಿ ಬರ್ತಾ ಇಲ್ಲ. ಓಕೆ, ಬ್ಯಾಕ್ ಸೈಡ್ ಬ್ರೇಕಿಂಗ್ ಬೈಟ್ ಚೆನ್ನಾಗಿದೆ. ಹಿಡಿದ ತಕ್ಷಣ ನಿಂತ್ಕೋತು ಆರಾಮಾಗಿ. ಒಂಚೂರು ಏನು ಸ್ಕಿಡ್ ಆಗೋವಂಥದ್ದು ಏನು ನನಗೆ ಫೀಲ್ ಆಗಲಿಲ್ಲ. ನೆಕ್ಸ್ಟು ಫ್ರಂಟ್ ಮಾತ್ರ ಚೆಕ್ ಮಾಡೋಣ. ಓಕೆ, ಫ್ರಂಟು ನನಗೆ ಬ್ಯಾಕಷ್ಟು ಜಾಸ್ತಿ ಅಗ್ರೆಸಿವ್ ಅಂತ ಅನ್ನಿಸ್ತಾ ಇಲ್ಲ. ಫ್ರಂಟ್ ಸ್ವಲ್ಪ ನಾರ್ಮಲ್ ಮೀಡಿಯಮ್ ಆಗಿದೆ. ಬಟ್ ನನಗೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ ಏನು ಕಾಣಿಸ್ತು ಅಂದರೆ ಫ್ರಂಟ್ ಅಗ್ರೆಸಿವ್ ಇಲ್ಲದೆ ಇದ್ರೇ ಒಳ್ಳೆಯದು. ಯಾಕೆಂದರೆ ಆಫ್ ರೋಡಿಂಗಿಗೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಕ್ಯಾರೆಕ್ಟರು.
ಬಟ್ ಮ್ಯಾನೇಜಬಲ್, ರೋಡ್ಸಲ್ಲಂತೂ ಮ್ಯಾನೇಜಬಲ್ ಇದು. ಓಡಿಸೋದಕ್ಕೆ ಏನು ಮಜವಾಗಿದೆ ಅಂದರೆ, ನೀವು ಟೂರಿಂಗ್ ಹೋಗ್ತಾ ಇದೀನಿ ಅಂದ್ರಂತೂ ಆರಾಮ ಕಂಫರ್ಟು. ನನಗಂತೂ ಕಾಲು ನಂದು ರೈಡಿಂಗ್ ಪೋಸ್ಚರ್ ಮಾತ್ರ ನಿಜವಲ್ಲೂ ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತಿದ್ದೀನಿ. ನನಗಿಂತ ಕಮ್ಮಿ ಹೈಟ್ ಅವ್ರು ಮಾತ್ರ ಇನ್ನೂ ಕಂಫರ್ಟಾಗಿ ಕೂತ್ಕೋತಾರೆ, ಯಾಕೆಂದರೆ ಅವ್ರ ಕಾಲು ಇನ್ನೂ ಮಡ್ಚೋವಂಥ ಅವಶ್ಯಕತೆನೇ ಇಲ್ಲ, ಮಂಡಿ ನೋವು ಬರೋಲ್ಲ ಅವ್ರಿಗೆ. ಸೊ ನಾನೇ ಅಷ್ಟು ರಿಲ್ಯಾಕ್ಸ್ ಪೊಸಿಷನಲ್ಲಿ ಕೂತಿದ್ದೀನಿ. ಸೊ ಅವ್ರಿಗೆ ಇನ್ನೂ ಜಾಸ್ತಿ 5'10", 5'11" ಇದ್ದರೆ ಆರಾಮು ಮಾತ್ರ. ಸೊ 5'10" ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಯಾಕೆ ಅಂದರೆ 835mm ಸೀಟ್ ಹೈಟ್ ಇದೆ. ಸೊ ಕೂತ್ಕೋಬೇಕಾದ್ರೂ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮ್ಯಾನೇಜಬಲ್, ಟಿಪ್ ಟೋಯಿಂಗ್ ಮಾಡಬೇಕಾಗುತ್ತೆ. ಬಟ್ 5'10" ಮೇಲಿದ್ರೆ ಅಂತೂ ಪಕ್ಕಾ ಪರ್ಫೆಕ್ಟ್ ಗಾಡಿ. ನೀವು ಟೂರಿಂಗ್ ಹೋಗ್ತಾ ಇದೀನಿ ಅಂದರೆ ಆರಾಮಾಗಿ ಹೋಗ್ಬೋದು. ಇನ್ನು ಆಫ್ ರೋಡಿಂಗ್, ಮೈಲ್ಡ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಸ್ಕ್ರಾಮ್ಲರ್ 400X ಗಾಡಿ ಪಕ್ಕ. ಸೊ ಇಲ್ಲೆಲ್ಲ ರೋಡ್ ಆಗ್ತಾ ಇದೆ ಇವಾಗ. ಸೊ ಇಲ್ಲಿ ಗ್ರಿಪ್ ವೈಸ್ ಮಾತಾಡೋಣ. ಇದರಲ್ಲಿ ಡ್ಯುಯಲ್ ಪರ್ಪೋಸ್ ಟೈರ್ಸ್ನ ಕೊಟ್ಟಿದ್ದಾರೆ, ಫ್ರಂಟ್ ಮತ್ತು ಬ್ಯಾಕ್. ಫ್ರಂಟಲ್ಲಿ 100 ಸೆಕ್ಷನ್ ಟೈರು, ಬ್ಯಾಕ್ ಸೈಡಲ್ಲಿ 140 ಸೆಕ್ಷನ್ ಟೈರು. ಸೊ ಇದು ಕೊಟ್ಟಿರೋದ್ರಿಂದ ಗ್ರಿಪ್ ವೈಸ್ ನನಗೇನು ಇಶ್ಯೂ ಅಂತ ಕಾಣಿಸ್ತಾ ಇಲ್ಲ. ಮತ್ತು ಸ್ಕ್ರಾಮ್ಲರ್ ಎಕ್ಸ್ನಲ್ಲಿ ನಮಗೆ ಅಲಾಯ್ ವೀಲ್ಸ್ ಕೊಡ್ತಾರೆ, ಇಂಪ್ಯಾಕ್ಟ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಆನಲ್ಲಿದೆ, ಸ್ವಲ್ಪ ಕಾರ್ನರಿಂಗ್ ಇದೆ, ಮಣ್ಣು ಕೂಡ ಇದೆ, ಟೆಸ್ಟ್ ಮಾಡೋಣ. ಪಕ್ಕ ನೀಟಾಗಿ ಮ್ಯಾನೇಜ್ ಆಗ್ತಾ ಇದೆ. ಅದೇ ನೀವು ಆಫ್ ರೋಡಿಂಗ್ ಮೋಡ್ ಹಾಕ್ಕೊಂಡ್ರೆ ಹಿಂದೆಗಡೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ, ಡ್ಯುಯಲ್ ಚಾನಲ್ ABS ಆಫ್ ಆಗುತ್ತೆ, ಸ್ವಲ್ಪ ಕಷ್ಟ. ಬಟ್ ನಿಮಗೆ ಅಭ್ಯಾಸ ಇದ್ದರೆ ಏನೂ ತೊಂದರೆ ಇಲ್ಲ, ತೊಂದರೆ ಇಲ್ಲ, ನಾಟ್ ಬ್ಯಾಡ್. ಬಟ್ ನಿಜವಾಗ್ಲೂ ಇಂಪ್ರೆಸಿವ್, 400cc ಗಾಡಿ ನಿಜವಾಗ್ಲೂ ಇಂಪ್ರೆಸಿವ್. ಟ್ರಯಂಪ್ದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಅದು ಉಳಿಸ್ಕೊಂಡಿದೆ, ಅಷ್ಟೇ ಸ್ಪೀಡ್ ಇದೆ, ಅಷ್ಟೇ ಟಾಕಿ ಆಗಿದೆ, ಇಬ್ಬರು ಕುತ್ಕೊಂಡ್ರು ಆರಾಮಾಗಿ ಇಳಿಯುತ್ತೆ. ಸೊ ನೀವು ಟೂರಿಂಗ್ ಮಾಡ್ತೀನಿ ಅಂದರೆ ಬೆಸ್ಟ್ ಬೈಕು ನಿಮಗೆ. ಟೂರಿಂಗ್ ಮಾಡ್ತೀನಿ ಅಂದರೆ ಮೈಲ್ಡಾಗಿ ಆಫ್ ರೋಡಿಂಗ್ ಅಲ್ಲಿ ಇಲ್ಲಿ ಇಳಿಸ್ತೀನಿ ಅಂದರೂ ಕೂಡ ಸ್ಕ್ರಾಮ್ಲರ್ 400X ತೊಗೋಬೋದು. ಇನ್ನೂ ತುಂಬ ಇದರಲ್ಲೇ ನಿಮಗೆ ಸ್ವಲ್ಪ ಪ್ರೀಮಿಯಮ್ ಆಗಿ ಆಫ್ ರೋಡಿಂಗ್ ಫೋಕಸ್ಡಾಗೇ ಇರ್ತೀನಿ ಅಂದರೆ ಸ್ಕ್ರಾಮ್ಲರ್ 400XE ತೊಗೋಬೋದು. ಸೊ ಇದಾಗಿತ್ತು ಕಂಪ್ಲೀಟ್ ಒಂದು ರೈಡ್ ರಿವ್ಯೂ ಆಫ್ ದಿ ಟ್ರಯಂಫ್ ಸ್ಕ್ರಾಮ್ಲರ್ 400X. ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರಯಂಫ್ ಶೋರೂಮ್ ಹಾಸನ್ ಫಾರ್ ಹೆಲ್ಪಿಂಗ್ ಮಿ ಔಟ್. ಟ್ರಯಂಫ್ನ ಯಾವುದೇ ಒಂದು ಬೈಕ್ನ ನೋಡಬೇಕು ಅಂದ್ರೂ ನೀವು ಹಾಸನಿನ ಟ್ರಯಂಫ್ ಶೋರೂಮ್ಗೆ ಭೇಟಿ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ಮತ್ತು ಫೋನ್ ನಂಬರ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ.